ಯಾಕೆ ಹಿಂಗ್ ಕಣ್ಣಿಗೆ ಬೆಟ್ಟೆ ಅಲ್ಲ ಕಣ್ಣಿಗೆ ಬಟ್ಟೆ ಕಟ್ತಾ ಇದೀಯಾ? ಅರ್ಲೇ ಇಲ್ಲ, ಟೈಮ್ ಆಗೇ ಹೋತಪ್ಪ. ಶೂ ಬಿಟ್ಟು ಬೇಗ ಲೇಟ್ ಆಯ್ತು. ಈಗಲೇ ಕಾಯ್ತವ್ರೆ. ನಾವೊಬ್ರೇ ಎಲ್ಲ, ನಾವು ಎಲ್ಲ ರೆಡಿ ಆಗಿದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಇವತ್ತಿನ ಬ್ಲಾಗ್ ಅಂತ ಅಂದರೆ, ಇವತ್ತಿನ ಬ್ಲಾಗು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ ಆಗಿರುತ್ತೆ. ಅಂದರೆ ಇಲ್ಲಿಗೆ ನಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ನಾನು ಎಲ್ಲ ಬ್ಲಾಗಲ್ಲಿ ಹೇಳಿದ್ದೀನಿ. ಇವತ್ತಿಗೆ ಅಂದರೆ 27/8/2004 ಅಲ್ಲಿಗೆ 22 ವರ್ಷ ತುಂಬುತ್ತೆ. ಇಲ್ಲಿಗೆ ಅವಾಗಾಗಿದ್ದು ಮದುವೆ, ಇಲ್ಲಿಗೆ 22 ವರ್ಷ. ಬಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿತ್ತು 22 ವರ್ಷದ ಹಿಂದೆ. ಬಟ್ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆದ ಒಂದು ವಾರಕ್ಕೆ ಬಂದೈತೆ. ಎಲ್ಲರೂ ಕೂಡ ವಿಶ್ ಮಾಡಿ, ಮರಿಬೇಡಿ, ಮಿಸ್ ಮಾಡಬೇಡಿ. ನಮಗೆ ಹೀಗೆ ಇನ್ನೂ ನಗ್ನಗ್ತಾ 100 ಕಾಲ 16 ವರ್ಷ ಬಾಳಲಿ ಅಂತ ಇವತ್ತಿನ ಬ್ಲಾಗ್. ಅದು ಸೆಲೆಬ್ರೇಷನ್ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸಿಂಪಲ್ಲಾಗಿ ಒಂದು ಪಾರ್ಟಿ ಹಾಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಮಕೂರಲ್ಲಿ. ನಾನು ಹೊರಟಿದ್ದೀನಿ, ಬಟ್ ನಮ್ಮನೆಯವರಿಲ್ಲ, ತೋಟದ ಹತ್ರ ಹೋಗಿದ್ದಾರೆ. ನಾನು ಅವರಿಗೆ ಹೇಳಿಲ್ಲ, ಯಾಕಂತಂದರೆ ಅವ್ರಿಗೆ ಸ್ವಲ್ಪ ಈ ರೀತಿ ದುಡ್ಡು ಖರ್ಚು ಮಾಡೋದು, ಈ ರೀತಿ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗೋದಿಲ್ಲ. ಮನೇಲಿ ಮಾಡಿದ್ರೆ ಓಕೆ, ಅವ್ರಿಗೇನು ಅನಿಸಲ್ಲ. ಬಟ್ ಆಚೆ ಹೋಗಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಏನು ಅಂದ್ಕೊತಾರೋ ನೋಡಿದವರು, ಆ ಥರ ನಮ್ಮನೆಯವ್ರು ಯೋಚನೆ ಮಾಡೋದು. ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಾ ಇಲ್ಲ. ನಾನು ನಮ್ಮ ಫ್ರೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ, ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ಬಟ್ ಕರ್ಕೊಂಬರಕ್ಕೆ ನೀವು ಬರಬೇಕು ಅಂತಂದ್ರು. ಅವ್ರಿಗೂ ಏನೋ ತುಮಕೂರಲ್ಲಿ ಕೆಲಸ ಇದೆಯಂತೆ. ಅದಕ್ಕೆ ಮಧ್ಯಾಹ್ನ 2 ಗಂಟೆ ವರ್ಷದಲ್ಲಿ ಅಲ್ಲಿ ಬನ್ನಿ, ಅಡ್ರೆಸ್ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆ ಥರ ಹೇಳಿ ಹೋಗ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿಲ್ಲ. ನೋಡೋಣ ಅವ್ರನ್ನ ಅಲ್ಲಿಗೆ ಬಂದಮೇಲೆ ಅಲ್ಲಿ ಸೆಲೆಬ್ರೇಷನ್ನು ಯಾವ ರೀತಿ ಆಗುತ್ತೆ, ಯಾರ್ಯಾರೆಲ್ಲ ಬರ್ತಾರೆ, ಯಾರ್ಯಾರಿಗೆಲ್ಲ ಹೇಳಿದ್ದೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮಗೆ ಆಶೀರ್ವಾದ ಮಾಡಿ, ಹರಸಿ ಅಂತ ಹೇಳ್ತಾ ವ್ಲಾಗ ಶುರು ಮಾಡೋಣ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ನೋಡಿ. ಬನ್ನಿ ಹೊರಡೋಣ ರೀ. ಇವತ್ತು ನನ್ನ ಫ್ರೆಂಡ್ ಮಗನ ಬರ್ತಡೇ ತುಮಕೂರಲ್ಲಿ. ಅವ್ರು ಹೋಗ್ತಾವ್ರೆ, ಅವ್ರ ಜೊತೆಲೆ ನಾನು ಹೊರಟಿದ್ದೀನಿ. ಮಧ್ಯಾಹ್ನ 12 ಗಂಟೆಗೆ. ಅವು ಹತ್ತಲಿಂದ ಬರ್ಬೇಕಾದ್ರೆ ಅವ್ರಿಗೇನೋ ಕೆಲಸ ಐತಂತೆ. ನೀವು ಬಂದು ಕರ್ಕೊಂಬರ್ತೀರಾ? ನೀವೇನೋ ತುಮಕೂರಲ್ಲಿ ಏನೋ ಕೆಲಸ ಐತೆ ಅಂತಿದ್ರಲ್ಲ. ನಂದು 2-3 ಗಂಟೆ ಆಗ್ಬೋದು, ನೋಡೋಣ. ಫೋನ್ ಮಾಡು ನಿಂದ ಆದಾಗ ಕರ್ಕೊಂಬರ್ತೀರಾ ರೀ? ಇವತ್ತು ನಮ್ ವೆಡ್ಡಿಂಗ್ ಆ್ಯನಿವರ್ಸರಿ ಕಣ್ರಿ. ಒಂದ್ ಪಾನಿಪುರಿನಾರ ಕೊಡಿಸ್ಕೊಂಡ್ ಕರ್ಕೊಂಬರಿ, ಒಂದ್ ಬರ್ರಿ. ಪಾನಿಪುರಿ ತಿನ್ನಂಗ ಪಾನಿಪುರಿ ತಿನ್ನಂಗೇನಾಗಿಲ್ಲ. ವೆಡ್ಡಿಂಗ್ ಆನಿವರ್ಸರಿ ದಿವಸ ಪಾನಿಪುರಿನೇ ತಿನ್ಬೇಕು. ಹಂಗಾರೆ ನನಗೆ ಇಷ್ಟ ಆಗದ ಅದೊಂದೇ. ನೋಡ್ಬಿಟ್ಟು ಯಾವ್ದು ಇಷ್ಟ ಆಗಲ್ಲ. ಒಂದ್ ಪಾನಿಪುರಿ, ಒಂದ್ ಮಸಾಲ ಪುರಿ ಕೊಡಿಸ್ಕೊಂಡ್ ಕರ್ಕೊಂಬರಿ ಬಾ. ಸೆಲೆಬ್ರೇಷನ್ ಅಂತೂ ಮಾಡಲ್ವಲ್ಲ. ಬತ್ತೀರಾ ಹೆಂಗ? ಆಮೇಲೆ ನಾನು ಕಾಯಿಸ್ಕೂಡುದು. ಇಲ್ಲ, ಬರ್ತೀನಿ. ಬರ್ತೀರಾ? ಸರಿ, ಫೋನ್ ಮಾಡ್ತೀನಿ ನಾನು. ಎಲ್ರಿಗೂ ಕೂಡ ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗೆ ಫೋನ್ ಮಾಡಿ ನಾನು ಬಂದು ಈ ರೀತಿ ಅರೇಂಜ್ ಮಾಡಿ, ನಾನು ಕೂಡ ರೆಡಿಯಾಗಿ ಯಾವ ರೀತಿ ರೆಡಿಯಾಗಿದ್ದೀನಿ ನೋಡಿ. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತೀನಿ. ಇಲ್ಲ, ಟೈಮ್ ಆಗೇ ಹೋತಪ್ಪ. ಅಯ್ಯೋ, ನಿನ್ನೆ ನೋಡ್ತಿದ್ದೆ, ಇದು ಇಷ್ಟೊತ್ತಕನಲ್ಲ ಬರೋದು, ಎಲ್ಲ ಮುಗ್ದೇ ಹೋಗ್ತದೆ. ಫ್ರೆಂಡ್ ಫಂಕ್ಷನ್ ಅಂತ ಹೇಳಿ ನೋಡಿದ್ರೆ ನೀನೇ ಇಷ್ಟೊಂದು ಚೆನ್ನಾಗಿ ಡ್ರೆಸ್ ಆಗಿದ್ಯಾ. ಬಾ, ಟೈಮ್ ಆಗೈತೆ. ಬರ್ರಿ, ಹೇಳ್ತೀನಿ. ಬರ್ರಿ, ಶೂ ಬಿಟ್ಟು ಬೇಗ ಲೇಟ್ ಆಯ್ತು. ಈಗಲೇ ಕಾಯ್ತವ್ರೆ. ನಾವೊಬ್ರೇ ಎಲ್ಲ, ನಾವು ಎಲ್ಲ ರೆಡಿ ಆಗಿದೀವಿ. ನಿನ್ ಫ್ರೆಂಡ್ ಅಂತ ಇವ್ರಿಗೆಲ್ಲ ಹೆಂಗ್ ಫ್ರೆಂಡ್ ಆದ್ರು? ಎಲ್ಲಾರ್ಗು ಫ್ರೆಂಡೇ. ಒಳಗ್ ಇನ್ನೂ ಒಬ್ರು ಕಾಯ್ತಾವ್ರು, ಬರ್ರಿ ಬೇಗ. ಹೌದಾ? ಯಾಕೆ ಹಿಂಗ್ ಕಣ್ಣಿಗೆ ಬೆಟ್ಟೆ ಕಣ್ಣಿಗೆ ಬಟ್ಟೆ ಕಟ್ತಾ ಇದೀಯಾ? ಅಲ್ಲಿ ಯಾರದಿಂದ ಇನ್ನೂ ಒಬ್ರು ಸ್ಪೆಷಲ್ ಗೆಸ್ಟ್ ಕಾಯ್ತಾವ್ರಿ. ಹೌದಾ? ನೀನ್ ಅವ್ರನ್ನ ನೋಡಿ ಆಶ್ಚರ್ಯ ಪಡ್ಲಿ ಅಂತ. ಬಂದ್ರಿ ಬಂದ್ರಿ, ನಡಿ 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 ನಡೀರಿ ಅಳಕ್ಕೆ. ನನ್ನೋಕೆ ನಾನು ಹೋಗೋದು. ನೋಡ್ತೀರಾ ಅವ್ರನ್ನ? ಮುಂದಕ್ ನಡಿ ಜೋರಾಗಿ. ನೋಡ್ತೀರಾ? ಏನಿದು ನಿಂದೆಲ್ಲ ಇದು ಅವತಾರ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸರ್ಪ್ರೈಸ್. ಥ್ಯಾಂಕ್ ಯು. ಅಲ್ಲ ಸರಿ, ಇದೆಲ್ಲ ಏನು, ಇದು ಖರ್ಚೆಲ್ಲ ಏನ್ ಕತೆ, ಎಷ್ಟು? ಏನೇನೋ ಮಾಡ್ತಿದ್ಯಲ್ಲ ಇದು.
ಯಾಕೆ ಹಿಂಗೆ ರೆಡಿ ಆಗ್ಬೋಗ್ರಿ. ಈಗ ನಾನ್ ರೆಡಿ ಆಗ್ಬೇಕಾ? ರೆಡಿ ಆಗ್ಬೋಗ್ರಿ. ಹೋಗ್ರಿ ಬೇಗ. ತಡಿ. ಹಾಯ್ ಫ್ರೆಂಡ್ಸ್, ಅದು ನನ್ನ ಸೌಂಡ್ ಕೇಳಿಸಲ್ವ, ಅದನ್ನ ಆಫ್ ಮಾಡು ಅಂದರೂ ಮಾಡಲ್ಲ. ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿ. ಡೆಕೋರೇಷನ್ ಎಲ್ಲವ ನಮ್ಮ ಮನೇಲಿ ಸರ್ಪ್ರೈಸ್ ಆಗಿತ್ತು. ಅವ್ರು ರೆಡಿಯಾಗಿ ಬರೋಕ್ಕೆ ಹೋಗಿದ್ದಾರೆ. ನಮ್ಮ ಎಲ್ಲರಿಗೂ ಕರೆದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಅವರಿಗೆ ಟೋಟಲಾಗಿ ಸರ್ಪ್ರೈಸ್. ಇನ್ನೇನು ಅವ್ರು ರೆಡಿಯಾಗಿ ಬಂದಮೇಲೆ ಕೇಕ್ ಕಟಿಂಗ್ ಶುರು ಮಾಡ್ತೀವಿ. ಇದೇ ಸಾಕಾಯ್ತು. ಯಾರು ಏನಾರ ಮಾಡ್ತಿರ್ಲಿ, ನೀವು ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ದಂಗೆ ಇದನ್ನೆಲ್ಲ ಅರೇಂಜ್ ಮಾಡಿರ ಅಂತ ಅಂದ್ಕೊತಾ ಇರ್ಬೋದು. ಖಂಡಿತವಾಗ್ಲೂ ಹೌದು. ನಾನು ಅದೇ ರೀತಿ ನನ್ನ ಫ್ರೆಂಡ್ಗೆ ಬರ್ತಡೇ ಅಂದರೆ ಮಗನ ಬರ್ತಡೇ ಅಂತ ಹೇಳಿ ಹೋಗಿದ್ದೆ. ಅವರು ಏನೋ ಕೆಲಸ, ಬೇರೆ ಕೆಲಸ ಅಂತ ಹೇಳಿ ಬಂದಿದ್ದರು. ನಾನು ಅವ್ರಿಗೆ ಸರ್ಪ್ರೈಸ್ ಆಗಿಯೇ ಶರ್ಟನ್ನು ಕೂಡ ತೊಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅವ್ರು ಮಾಮೂಲಿ ಅಂತೆ ಬಂದಿದ್ದರು. ಇಲ್ಲಿ ಬಂದು ರೆಡಿಯಾಗಿದ್ದು ಅವರು ಒಪ್ತಿರ್ಲಿಲ್ಲ, ಇದಕ್ಕೆಲ್ಲ ಒಪ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿ ಮಾಡಿದ್ದು. ಮನೇಲೇ ಮಾಡಿದ್ರೆ ಒಂಥರ ಒಪ್ಪೋರು. ಬಟ್ ಯಾಕೆ ಅಂತಂದರೆ ಏನು ಅಲ್ಲೆಲ್ಲ ಮಾಡೋದು ಬೇಕಾ ಅನ್ನೋದೊಂದು ಅವ್ರದ್ದೊಂದು ಥಾಟ್ ಅಷ್ಟೇ. ಅದಕ್ಕೋಸ್ಕರ ಅವ್ರಿಗೆ ಹೇಳಿರಲಿಲ್ಲ. ನಾನೇ ಫೋನ್ ಮಾಡಿ ಇವ್ರಿಗೆಲ್ಲ ಹೇಳಿದ್ದೆ, ನಿಮ್ಮ ಪಾಡಿ ನೀವು ಬನ್ನಿ, ನಾನು ಹೋಗಿರ್ತೀನಿ ಅಂತ. ಅವ್ರ ಹತ್ರ ಯಾರೂ ಮಾತಾಡಿರಲಿಲ್ಲ. ನಾನು ತುಂಬ ವಿಡಿಯೋ ಶೂಟ್ ಮಾಡ್ಕೊಳೋದಕ್ಕೆ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಜಾಸ್ತಿ ಫಂದು ಅದೆಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ. ಟೈಮ್ ಜಾಸ್ತಿ ಇರಲಿಲ್ಲ. ಅದರಿಂದ ಅಂದರೆ 2 ಅವರು ಈ ರೀತಿ ಟೈಮಿಂಗ್ಸ್ ತೊಗೊಂಡಿರ್ತೀವಲ್ಲ, ಅದರಿಂದ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಊಟನೂ ಕೂಡ ಇಲ್ಲಿನೇ ಹೇಳಿದ್ದೀನಿ. ಅರೇಂಜ್ ಎಲ್ಲ ಆಗೋಗಿತ್ತು. ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರು ರೆಡಿಯಾಗಿ ಬಂದರು. ಈ ರೀತಿಯಾಗಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಬಂದಿದ್ದವ್ರು ಎಲ್ಲರೂ ಕೂಡ ನಮಗೆ ಮನಸಾರ ಹಾರೈಸಿರು. ಹಾಗೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯೂಟ್ಯೂಬು, ಇನ್ಸ್ಟಾ, ಫೇಸ್ಬುಕ್, ಹಾಗೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡಿ ಹೇಳ್ತಾ ಇದ್ದೀರಾ. ತುಂಬ ಜನ ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಶುಭಾಶಯನ ಹೇಳಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಹೆಚ್ಚು ಸಪೋರ್ಟ್ ಕೊಡಿ. ನನ್ನ ಕಡೆಯಿಂದ ಪಾಸಿಟಿವ್ ಆಗಿರ್ತಕ್ಕಂಥ ಒಳ್ಳೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಇದು ಓನ್ ವಾಯ್ಸಲ್ಲಿ ಬಿಡೋದಕ್ಕೆ ಏನಾಗ್ತಾ ಇದೆ ಅಂತ ಅಂದರೆ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ದಾರೆ. ಆ ಮ್ಯೂಸಿಕ್ಕೆಲ್ಲ ಕಾಪಿ ರೈಟ್ ಬರುತ್ತೆ. ಅದರಿಂದ ನಾನು ಯಾವುದೇ ಓನ್ ವಾಯ್ಸನ್ನು ಅಂದರೆ ಅಲ್ಲಿರ್ತಕ್ಕಂಥ ವಾಯ್ಸನ್ನು ಬಿಡೋಕ್ಕಾಗಲಿಲ್ಲ. ನನಗೂ ಕೂಡ ಇಷ್ಟ ಆಯಿತು. ಅದು ತುಂಬ ಓನ್ ವಾಯ್ಸಲ್ಲಿ ಅಲ್ಲಿರ್ತಕ್ಕಂಥ ಮ್ಯೂಸಿಕಲ್ಲಿ ಕೇಳಿದ್ರೆ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಬಟ್ ನನ್ನ ಮಾತುಗಳು ನಿಮಗೆ ಅದು ಯಾವ ರೀತಿ ಕೇಳಿಸುತ್ತೆ, ಒಂಥರ ಈ ಥರ ಫಂಕ್ಷನ್ಗಳಿಗೆಲ್ಲ ಓನ್ ವಾಯ್ಸ್ ಇದ್ರೇ ಚೆಂದ. ಬಟ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೂ ಇದೇ ಫಸ್ಟ್ ಟೈಮ್ ನಾವಿಷ್ಟು ಗ್ರ್ಯಾಂಡಾಗಿ ಮಾಡಿದ್ದು. ಬಟ್ ಪ್ರತಿ ವರ್ಷವೂ ಕೂಡ ನಾವೇನು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇರಲ್ಲ. ಇತ್ತೀಚೆಗೆ ಯೂಟ್ಯೂಬು ಈ ಥರ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ಮೇಲೆ ಚಿಕ್ಕದಾಗಿ ಮಕ್ಕಳನ್ನ ಯಾರನ್ನಾದ್ರೂ ಕರೆದು ಕೇಕ್ ಕಟ್ ಮಾಡ್ತಿದ್ವಿ ಅಷ್ಟೇ. ಬಟ್ ನಾವು ಇಲ್ಲಿ 22 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿರತಕ್ಕಂಥ ನಮ್ಮ ಮ್ಯಾರೇಜ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಾರಕ್ಕೆ ಬಂದಿದೆ. ಇಲ್ಲಿಗೆ 22 ವರ್ಷದ ಹಿಂದೆ ನಮ್ಮ 27ನೇ ತಾರೀಕು ಬಂದಿತ್ತು ವರಮಹಾಲಕ್ಷ್ಮಿ. ನಮ್ಮದು ಮದುವೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮುಹೂರ್ತ ಆಗಿತ್ತು. ಹಬ್ಬ ಬಂದಾಗ ಅದೊಂದು ನೆನಪು ಬರುತ್ತೆ. ಬಟ್ ಡೇಟ್ ವೈಸಲ್ಲಿ ಹೋದರೆ ಒಂದು ವಾರ ಲೇಟ್ ಆಗಿದೆ. ನಮ್ಮ ಅಕ್ಕನ ಸೊಸೆ ಅವರು ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಗುಲಾಬಿ ಹೂಗಳನ್ನ ಸೇರಿಸಿ ಬೊಕ್ಕೆ ಮಾಡ್ಕೊಂಬಂದಿದ್ರು. ಹಾಗೆ ನಮ್ಮ ಅಕ್ಕ ಸ್ಯಾರಿನೂ ಕೂಡ ಗಿಫ್ಟಾಗಿ ತಂದಿದ್ಲು. ನಾನು ನೋಡ್ತಾ ಇದ್ದೆ, ನಮ್ಮ ಮನೆಯವ್ರು ರೇಗಿಸ್ತಾ ಇದ್ರು, ಅವ್ರಿಗೆ ಮಾತ್ರ ನನಗೇನು ಇಲ್ವಾ ಅಂತ ಹೇಳಿ. ಈ ರೀತಿ ಅವಳು ತಂದಿದ್ದ ಸೀರೆನೂ ಕೂಡ ನೋಡಿದೆ. ಅದಾದಮೇಲೆ ನಮ್ಮ ಅತ್ತೆಯವ್ರ ಫ್ಯಾಮಿಲಿನೂ ಕೂಡ ಬಂದಿತ್ತು. ಅಂದರೆ ನಮ್ಮ ಅಮ್ಮನ ಗಟ್ಟ ಸೋದರತ್ತೆ ಫ್ಯಾಮಿಲಿ, ಮಗ, ಸೊಸೆ, ಹಾಗೆ ಅತ್ತೆ, ಮಾಮ ಎಲ್ಲರೂ ಕೂಡ ಬಂದಿದ್ದರು. ಅವರು ಎಲ್ಲರೂ ಅಂದರೆ ನಾನು ಹೇಳಿದ ತಕ್ಷಣ ದಿಢೀರ್ ಅಂತಲೇ ಪ್ಲ್ಯಾನ್ ಆಗಿದ್ದು ಇದು. ನಾನು ಮುಂಚೆ ಏನೆಲ್ಲ ಅಂದ್ಕೊಂಡೇ ಇರಲಿಲ್ಲ. ಒಂದೇ ದಿನದಲ್ಲಿ ನಾವು ಹಿಂದಿನ ದಿನ ಮೈಸೂರಿಗೆ ಹೋಗಬೇಕಾದ್ರೂ ನನಗೆ ಈ ಪ್ಲ್ಯಾನ್ ಇರಲಿಲ್ಲ. ಈ ಪ್ಲ್ಯಾನ್ ಇದ್ದಿದ್ರೆ ನಾನು ಮೈಸೂರಿಗೆ ಹೋಗ್ತಲೇ ಇರಲಿಲ್ಲ. ಮೈಸೂರಿಗೆ ಹೋಗಿ ತುಂಬ ಸ್ಟ್ರೈನ್ ಆಗಿತ್ತು. ಬಟ್ ಯಾಕೋ ಏನೋ ಈ ಥರ ಒಂದು ಸೆಲೆಬ್ರೇಷನ್ ಮಾಡೋಣ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಆಗಿ ಅಂತ ಅಂದ್ಕೊಂಡೆ ನೈಟು. ನಾನು ಈ ಈವೆಂಟ್ನವ್ರನ್ನ ಅಂದರೆ ಮೀಟ್ ಮಾಡಿರಲಿಲ್ಲ. ಅದು ಇನ್ಸ್ಟಾಗ್ರಾಮಲ್ಲೇ ನಾನು ಅವ್ರಿಗೆ ಮೆಸೇಜ್ ಹಾಕಿ, ನಾಳೆ ಹಿಂಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ನೀವು ಅರೇಂಜ್ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳಿದೆ. ಹಾಗಾಗಿ ಅವರು ಓಕೆ ಮಾಡಿದ್ರು. ಅದರಿಂದ ನಾನು ಪ್ಲ್ಯಾನ್ ಮಾಡಿದೆ ಅಷ್ಟೇ. ನಮ್ಮ ಮನೆಯವರು ನಮ್ಮಮ್ಮ ಗಿಫ್ಟ್ ಕೊಟ್ಟಿತ್ತು ಅಮೌಂಟನ್ನು, ಅದನ್ನು ಕಾಮಿಡಿಯಾಗಿ ತೋರಿಸ್ತಾ ಇದ್ರು ಅಷ್ಟೇ. ಈ ರೀತಿಯೂ ಕೊಡ್ತಾರಾ ಅಂತ ಗೊತ್ತಿರಲಿಲ್ಲ ಅಂತೇಳಿ ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಸೊಸೆ ಮತ್ತೆ ಬೊಕ್ಕೆನ ವಿಡಿಯೋಕ್ಕೆ ಅಂತ ಆಗಲೇ ಕ್ಯಾಪ್ಚರ್ ಸರಿಗೆ ಆಗಲಿಲ್ಲ ಅಂತ ತೊಗೊಂಡು ಫೋಟೋನೂ ಕೂಡ ತೊಗೊಂಡ್ವಿ. ಇಷ್ಟು ತುಂಬ ಚೆನ್ನಾಗಾಯಿತು. ಸಿಂಪಲ್ಲಾಗಿ ಬೇಗ ಅರೇಂಜ್ ಮಾಡಿದ್ದಕ್ಕೆ ಇಷ್ಟು ಆಯಿತು. ಅದೇನಾದರೂ ನಾನು ವಾರದಿಂದ 15 ದಿನದಿಂದ ಪ್ಲ್ಯಾನ್ ಮಾಡಿದರೆ ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ನಾನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಿರೋ ಈವೆಂಟ್ ನೇಮ್ ಬಂದು ಮ್ಯಾಕ್ಸ್ ಈವೆಂಟ್ಸ್ ಅಂತಕ್ಕಂಥ ಪೇಜು. ಅದು ಎಲ್ಲಿ ಇರೋದು ಅಂತ ಅಂದರೆ
ತುಮಕೂರಲ್ಲಿ ಜಯನಗರ 5th ಮೇನಲ್ಲಿ ಅಂದರೆ ಸೆಕೆಂಡ್ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲೇ ಇದೆ. ಬಟ್ ಅಫ್ಟಿಯರಲ್ಲಿದೆ. ಅವರು ನೀವು ಯಾವುದೇ ಕ್ಷಣದಲ್ಲಿ ನಿಮ್ಗೆ ಯಾವುದೇ ಬೇಕಿದ್ರೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ನಿಮ್ಗೆ ಏನಾದರೂ ಇಲ್ಲೂ ಕೂಡ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಕೂಡ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಅವ್ರ ಬಗ್ಗೆ ಡೀಟೇಲ್ಸನ್ನು ಶೇರ್ ಮಾಡ್ತೀನಿ. ಊಟನೂ ಅಷ್ಟೇ ನಾವು ಮನೇಲಿ ಯಾವ ರೀತಿ ಮಾಡ್ತೀವೋ ಮಸಾಲೆ ಎಲ್ಲ ಜಾಸ್ತಿ ಇರಲಿಲ್ಲ, ಲೈಟ್ ಮಸಾಲೆ ಹಾಕಿ ನಮಗೆಲ್ಲ ತುಂಬ ಇಷ್ಟ ಆಯಿತು. ಒಬ್ಬಟ್ಟು ಊಟನೇ ಹೇಳಿದ್ವಿ. ಅದವರೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಊಟನೂ ಕೂಡ ಇಲ್ಲೇ ಅದನ್ನೂ ಕೂಡ ತೋರಿಸ್ತೀನಿ. ಊಟದ ಹಾಲು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅವರು ಬಡ್ಜೆಟ್ ಫ್ರೆಂಡ್ಲಿಯಾಗೂ ಕೂಡ ನೀವು ಕೇಳಿರ್ತಕ್ಕಂಥ ಈವೆಂಟ್ಗಳನ್ನ ಬರ್ತ್ಡೇ ಆಗ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಆಗ್ಬೋದು, ಬ್ರೈಡ್ ಟು ಬಿ, ಮಾಮ್ ಟು ಬಿ, ಈ ರೀತಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಫಂಕ್ಷನ್ಗಳನ್ನ ಅರೇಂಜ್ ಮಾಡಿ ಕೊಡ್ತಾರೆ. ನಿಮಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ರೂ ಕಮೆಂಟ್ ಮಾಡಿ ಸಿಗೋಣ. ಮತ್ತು ಇವರು ನಮ್ಮ ಮನೆಯವರ ಚಿಕ್ಕಮ್ಮವ್ರ ಮಗ, ಸೊಸೆ, ಮೊಮ್ಮಗು ಅವರು ಕೂಡ ಬಂದಿದ್ದರು. ಯಾಕಂತಂದರೆ ಅಲ್ಲಿನೇ ಅವ್ರ ಮನೆ ಹತ್ರ ಇತ್ತು. ನಾನು ಅವರಿಗೆ ಕಾಲ್ ಮಾಡಿದೆ ಬನ್ನಿ ಅಂತ ಹೇಳಿ. ನನಗೆ ಇಷ್ಟತ್ರ ಅವ್ರ ಮನೆಗೆ ಅಂತ ಗೊತ್ತಿರಲಿಲ್ಲ ಹೇಳೋದಕ್ಕೆ ಮುಂಚೆನೇ. ನಾವು ಅಲ್ಲಿಗೆ ಹೋದ್ಮೇಲೆ ಹೇಳಿದ್ರು ಕೂಡ ಅವರು ಅಷ್ಟು ಬೇಗ ರೆಡಿಯಾಗಿ ಬಂದರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಫಂಕ್ಷನಿಗೆ ಬಂದಿರತಕ್ಕಂಥವ್ರು ಎಲ್ರಿಗೂ ಕೂಡ ನಮ್ಮ ರಿಲೇಟಿವ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್. ಯಾಕಂತಂದರೆ ನಿಮ್ಮ ಬೆಂಬಲ ಖಂಡಿತವಾಗ್ಲೂ ಬೇಕು. ನಿಮಗೆ ನಮ್ಮ ವಿಡಿಯೋಗಳು ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಫಂಕ್ಷನ್ನೆಲ್ಲ ಬೇಗ ಮುಗಿಸಿ ಅಂದರೆ ಟೈಮ್ ಆಗಿತ್ತು. ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು. ಅದರಿಂದ ಫೋಟೋಗಳನ್ನೆಲ್ಲ ತೊಗೊಂಡು ಊಟಕ್ಕೂ ಕೂಡ ಆಲ್ರೆಡಿ ಅಲ್ಲೇ 3:30-4 ಗಂಟೆ ಮೇಲಾಗಿತ್ತು. ಹೊಟ್ಟೆ ಹಸಿವಾಗಿತ್ತು ಎಲ್ರಿಗೂ ಕೂಡ. ಅದಕ್ಕೋಸ್ಕರ ತುಂಬ ಜಾಸ್ತಿ ವಿಡಿಯೋ ಕ್ಲಿಪ್ ಏನು ತೊಗೊಳ್ಳಿಲ್ಲ. ಎಲ್ಲರೂ ಕೂಡ ವಿಶ್ ಕೂಡ ಮಾಡಿದ್ರು. ಮತ್ತು ನೋಡ್ಬೋದು ನೀವು ಥ್ಯಾಂಕ್ ಯು ಆಲ್. ನೀನು ಮಾತ್ರ ಎಲ್ರು ಕೂಡ ನಾವು ಕರೆದಿದ ತಕ್ಷಣನೇ ಬಂದು ನನ್ನ ಫಂಕ್ಷನ್ ಗ್ರ್ಯಾಂಡ್ ಆಗಿ ಆಚರಿಸ್ಕೊಟ್ಟಿದ್ಕೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಆಲ್. ನಡೀರಿ ಎಲ್ಲ ಇವಾಗ ಊಟ ಮಾಡೋಣ. ನೋಡಿ ಅಲ್ಲಿ ನಾನು ಥಿಯೇಟ್ರು ಅಂದರೆ ಟಿ ವಿ ಮತ್ತು ಮ್ಯೂಸಿಕ್ ನೋಡೋದಕ್ಕೂ ಕೂಡ, ಮ್ಯೂಸಿಕ್ ಕೇಳೋದಕ್ಕೆ, ಟಿ ವಿ ನೋಡೋದಕ್ಕೆ ತುಂಬ ದೊಡ್ಡ ಥಿಯೇಟ್ರ್ ಥರನೇ ಇತ್ತು. ಅದನ್ನು ದೊಂದು ಕ್ಲಿಪ್ ತೊಗೊಂಡೆ. ಅದಾದಮೇಲೆ ಈ ರೀತಿಯಾಗಿತ್ತು ಊಟದಲ್ಲೂ. ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು, ಊಟ ಅದು ತುಂಬ ಚೆನ್ನಾಗಿತ್ತು. ಊಟದ ಬಗ್ಗೆ ರಿವ್ಯೂನು ಕೂಡ ಪಾಪ ಅವ್ರಿಗೆ ಹೇಳಿ, ಯಾಕೆಂದರೆ ತುಂಬ ಕಷ್ಟಪಟ್ಟು ನಮಗೋಸ್ಕರ ರೆಡಿ ಮಾಡಿರ್ತಾರೆ. ನಾವು ಅಮೌಂಟ್ ಕೊಡೋದು ಎಲ್ಲ ಸೆಕೆಂಡ್ರಿ. ಅದನ್ನು ನಮಗೋಸ್ಕರ ಒಂದು ಜಾಗ, ಒಂದು ಊಟ ಅಂತ ರೆಡಿ ಮಾಡಿರೋದಕ್ಕೆ ನಾವು ಕೃತಜ್ಞರಾಗಿರಬೇಕು ಅಂತ ಅವ್ರಿಗೆ ಹೇಳಿ, ಅದಾದಮೇಲೆ ನಮ್ಮ ಮನೆಯವ್ರ ಚಿಕ್ಕಮ್ಮವ್ರ ಮನೆ ಹತ್ರ ಹೋಗಿ ಊಟ ಎಲ್ಲ ಮುಗಿಸಿದ್ವಲ್ಲ, ಕುಂಕುಮ ತಗೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿರೋ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.